ಜಗತ್ ಬಾರಿ ವಿಠ್ಠಲ್ ವಾರಿ ಒಟ್ಟು ಹೇಳಿದನು ತಿಳ್ಕೊರಿ ಅರ್ಥ ಗೊತ್ತು ಆಗ್ಬೋದು ನಿಮ್ಗೆ. ಯಾಕಂದ್ರೆ ವಿಠಲಜ ಪಾಂಡುರಂಗ ವಿಠಲ ಏನು ಟಾಪಿಕ್ ಅಂದ್ರೆ ನೀವು ಹೆಂಗೆ ಬೆಳಿಬೇಕಪ್ಪ ಅಂದ್ರೆ ನಾನ್ತ್ರಿ ಬೆಳೆದಿಲ್ಲ ನೀವರ ಬೆಳೀರಿ ಅಂತ ಒಂದು 4 ಡೈಲಾಗ್ ಒಯ್ತನು. ಒಟ್ಟು ಕೇಳೋರು ಕೇಳ್ರಿ ಬಿಡೋರು ಬಿಡ್ರಿ. ಏನಂದ್ರಪ್ಪ, ನೀವು ಬಿಜಿನೆಸ್ ಹೆಂಗೆ ಮಾಡಿರ್ಬೇಕಂದ್ರೆ 10 ಮಂದಿಗೆ ಬಿಜಿನೆಸ್ ನೀವು ಹೆಂಗೆ ಮಾಡಿದ ಅನ್ನೋದು ಗೊತ್ತಾಗಿರ್ಬಾರ್ದು. ಆದ್ರೆ ಬಿಸ್ನೆಸ್ದಾಗ ನೀವು ಪ್ರಾಫಿಟ್ ಹೆಂಗೆ ಮಾಡ್ಕೊಂಡು ಅನ್ನೋದು ಗೊತ್ತಾಗಿರ್ಬೇಕು. ಗೊತ್ತಾಯ್ತು? ಇಲ್ಲಿರ್ಬೇಕಾದ್ರೆ ಉಲ್ಟಾ ಹೇಳ್ತಾನೆ ನೋಡ್ರಿ, ನೀವು ಬಿಜಿನೆಸ್ ಹೆಂಗೆ ಮಾಡಿದ ನೀವು ಅನ್ನೋದು ಅವ್ರಿಗೆ ಗೊತ್ತಾಗಲಿ, ಅದ್ರ ಪ್ರಾಫಿಟ್ ಹೆಂಗೆ ಆಯ್ತು ಅನ್ನೋದು ಗೊತ್ತಾಗಬಾರ್ದು. ಎರಡೂ ಟೈಪ್. ಪ್ರಾಫಿಟ್ ಹೆಂಗೆ ಆಯ್ತು ಅನ್ನೋದು ಗೊತ್ತಾಗಬಾರ್ದು, ಆದ್ರೆ ಬಿಜಿನೆಸ್ ಹಿಂಗೆ ಮಾಡಿದಾನು ಪ್ರಾಫಿಟ್ ಹೆಂಗೆ ಆಯ್ತು ಅನ್ನೋದು ಅವ್ರಿಗೆ ಲೆಕ್ಕ ಹರಿದಿರ್ಬಾರ್ದು. ಗೊತ್ತಾಯ್ತು? ಈಗ ಒಂದು ಏನೋ ತಗೋರಿ, ವಡಾಪಾವ್ ಅಂಗಡಿ ನೀಡ್ರಿ, ಅವ್ನು ಅಂತೇಳಿ ದಿವಸ 10 ಮಂದಿ ಬರ್ತಿರ್ತಾರೆ. ಆದ್ರೆ ಅವ್ನು ವಡಾಪಾವ್ 50 ರೂಪಾಯ್ಗೆ ಒಂದಿದ್ರೆ ಅವ್ನ ಪಗಾರ ಬಿತ್ತಲ್ಲೇ. ಅವ್ನ ಪಗಾರ ಬಿತ್ತಲ್ಲ ಮತ್ತು 50 ರೂಪಾಯ್ಗೆ ಒಂದು ವಡಾಪಾವ್ ಅಂದ್ರೆ ಅವ್ರೇನ ಇವೇನು ಕಡಿಗೆ ತಿಂದಿರ್ತಾರೆ. 10 ರೂಪಾಯಿ ವಡಾಪಾವ್ ಇವು 10 ರೂಪಾಯಿ ಮಾರ್ತಾನಂತ ತಿಳ್ಕೊಂಡಿರ್ತಾರೆ. ಆದ್ರೆ 50 ರೂಪಾಯಿ ವಡಾಪಾವ್ ಅಂತ ಅವ್ರಿಗೇನು ಗೊತ್ತಿರ್ತೈತಿ? ಇಷ್ಟ ಪರಕ್ಕೆ ಒಂದು ಏನಾರು ಇರ್ತೈತಲ್ಲ ಮೈಂಡ್ ಸೆಟ್ ಅಂದ್ರೆ ತಿಳ್ಕೊಂಬಿಡ್ರಿ. 10 ಯೂಟ್ಯೂಬ್ ಚಾನಲಿಗೆ ಅವ್ನು ನೀವು ಇಲ್ಲಂದ್ರು ವರ್ಷಕ್ಕೆ ಒಂದೊಂದು ಬೆಳೆಸ್ಕೊಂತ ಹೋಗ್ರಿ ಚಾನಲ್. ಒಂದು ಚಾನಲ್ ಟಾಪ್ದಾಗ ಇರ್ತೈತಿ, ಮತ್ತು ಅದ್ರ ನಿಂತ್ರಿ ಇನ್ನೊಂದು ಚಾನಲ್, ಅದ್ರ ಆಗ್ತೈತಿ ಮತ್ತೊಂದು ಚಾನಲ್ ಎದ್ಬಿಡ್ತೈತಿ. ಎಲ್ಲ ಚಾನಲ್ ಅದ್ರ ನಿಮ್ಮ 5 ಚಾನಲ್ನು ಟಾಪ್ ಅದು ಅಂತ ಹಿಡ್ಕೊರಿ. 5 ಚಾನಲ್ ಟಾಪ್ ಆದ್ರೆ ಹತ್ರ ನಿಮಗೆ ಇನ್ಕಮ್ ಎಷ್ಟಾಗ್ಬೋದು? ನಿಮ್ದು ಏನಾರ ನೀವು ಫುಲ್ ಮಂದಿಗೆ ಇಷ್ಟ ಆಗಿಬಿಟ್ರಿ ಅಂದ್ರೆ ನಿಮ್ಮ ಚಾನಲ್ ಮಾತ್ರ ನಿಮ್ಮನ್ನು ಯಾವ ಹಿಡಿಯೋ ಇರೋದಿಲ್ಲ. ತಿಂಗಳ ಮಾತ್ರ ಬರೆದಿಟ್ಟಿದ್ದಾನೆ 5-5 ಲಕ್ಷ ರೂಪಾಯಿ ಇನ್ಕಮ್. 5 ಚಾನಲ್ಲೇ, ಒಂದೇ ಚಾನಲ್ಲೇನೂ ಆಗ್ಬೋದು. ಬಟ್ ಇಂಥ ಟಾಪಿಕ್ ನೀವು ತಲೆ ಓಡಿಸ್ರಿ. ನಾವಂತ್ರಿ ತಲೆ ಓಡಿಸಿಲ್ಲ, ಸಾಲಿ ಕಲಿತು ಉಪಯೋಗ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಒಂದು 4 ಮಂದಿಗೆ ನಮ್ಮ 4 ಡೈಲಾಗ್ ಹೋಗೋದು ಅವರು ನೋಡಿ ಇಷ್ಟಪಡ್ತಾರಲ್ಲ ಗೊತ್ತಿಲ್ಲ. ಒಟ್ಟು ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ತಲೆ ಓಡಿಸ್ರಿ. ತಲೆ ಓಡಿಸ್ರನ ನ್ಯೂಟನ್ನ ಗ್ಯೂಟನ್ನ ಅಂತಾರಲ್ಲ, ಅವ್ರು ಹಂಗಾಗಿದ್ದ. ನಾವೇನು ನ್ಯೂಟನ್ ಹಾಕಾಗೋದಿಲ್ಲ. ಇಷ್ಟೇ.